ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದಲ್ಲಿ ಮೆಡಿಕಲ್ ತ್ಯಾಜ್ಯ ರಸ್ತೆಗೆ ಎಸೆತ. ಸಾಂಕ್ರಾಮಿಕ ರೋಗ ಭೀತಿ ಆವರಿಸುವಂತೆ ಮಾಡಿದ್ದ ಮೆಡಿಕಲ್ ತ್ಯಾಜ್ಯ ವಿಲೇವಾರಿ. ಸಾರ್ವಜನಿಕ ಸ್ಥಳದಲ್ಲಿ ವೈದ್ಯಕೀಯ ತ್ಯಾಜ್ಯ ಎಸೆದಿದ್ದ ಖಾಸಗಿ ಆಸ್ಪತ್ರೆಗಳು. ನ್ಯೂಸ್ 24 ಭಾರತ್ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲಿತು. ವರದಿ ಗಮನಿಸಿ ಸ್ವಚ್ಛತೆಗೆ ಆದ್ಯತೆ ನೀಡಲು ಆಸ್ಪತ್ರೆಗೆ ನಗರಸಭೆ ಅಧಿಕಾರಿಗಳು ಸೂಚನೆ ನೀಡಿದರು. ನ್ಯೂಸ್ 24 ಭಾರತ್ ಸುದ್ದಿ ಬೆನ್ನಲ್ಲೇ ಎಚ್ಚೆತ್ತ ತಾಲೂಕು ಆರೋಗ್ಯಾಧಿಕಾರಿ. 3 ದಿನದ ಒಳಗೆ ಮಾಹಿತಿ ನೀಡುವಂತೆ ಆಸ್ಪತ್ರೆಗಳಿಗೆ ತಾಲೂಕು ಆರೋಗ್ಯಾಧಿಕಾರಿ ನೋಟಿಸ್. ನ್ಯೂಸ್ 24 ಭಾರತ್ ಸದಾ ಸಾರ್ವಜನಿಕರು ಮತ್ತು ರೈತರ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡುತ್ತಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದಲ್ಲಿ ಮೆಡಿಕಲ್ ತ್ಯಾಜ್ಯವನ್ನ ರಸ್ತೆಗೆ ಎಸೆದ ಬಗ್ಗೆ ಅಧಿಕಾರಿಗಳ ಗಮನಕ್ಕೆ ತರುವ ಕೆಲಸ ಮಾಡಿದೆ. ತಮ್ಮ ವಾಹಿನಿಯಲ್ಲಿ ಬಂದು ಕೂಡಲೇ ನಾವು ಅವರಿಗೆ ಮೆಮೊ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಇವತ್ತು ನಾನು ಪ್ರತ್ಯಕ್ಷವಾಗಿ ಹೋಗಿ ವಿಸಿಟ್ ಮಾಡಿ ಬಂದಿದ್ದೀನಿ. ನಿರ್ದಿಷ್ಟವಾಗಿ ಸ್ಟ್ರಿಕ್ಟಾಗಿ ನಾನು ಹೇಳಿ ಬಂದಿದ್ದೀನಿ. ಅವ್ರು ಏನಾದರೂ ನಿರ್ವಹಣೆ ಮಾಡಲಿಲ್ಲ ಆಸ್ಪತ್ರೆಯನ್ನು ನಾವು ಕ್ಲೋಸ್ ಮಾಡಲಾಗುತ್ತದೆ. ಸ್ವಚ್ಛತೆಯನ್ನು ಕ್ಲೀನ್ ಮಾಡಿಸಿ ಒಂದು ವಾರ್ನಿಂಗ್ ಮಾಡಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ, ಖಾಸಗಿ ಆಸ್ಪತ್ರೆಗೆ. ಖುಷಿ ಆಯ್ತು ನಮಗೆ ಇವತ್ತು. ಅಭಿನಂದನೆಗಳು ವೆಂಕಟಪ್ಪ ನಾಯಕ್ ಮತ್ತು ಆರೋಗ್ಯ ಅಧಿಕಾರಿಗೆ ಮತ್ತು ನಮ್ಮ ನ್ಯೂಸ್ 24 ಚಾನಲ್ಗೆ ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಬಸವ ಪಟ್ಕೋಡಿ, ನಮ್ಮ ಕೃಷ್ಣ ರಾಜ್ಯಾಧ್ಯಕ್ಷರು. ಇವತ್ತೇನು ಸುರಪುರ ತಾಲೂಕಿನಲ್ಲಿ ಖಾಸಗಿ ಆಸ್ಪತ್ರೆ ಮುಂಭಾಗದಲ್ಲಿ ಗಲೀಜು ಕಚರ ಎಲ್ಲ ಹಾಕಿ ಭಾಳಷ್ಟು ಗಲೀಜು ಮಾಡಿದರು. ನಮ್ಮ ಕರ್ನಾಟಕ ಸೇನೆ ತಾಲೂಕು ಅಧ್ಯಕ್ಷರು ವೆಂಕಟೇಶ್ ಫ್ಯಾಮಿಲಿ ಮತ್ತು ನ್ಯೂಸ್ 24 ಚಾನಲ್ ಹೋಗಿ ನಿನ್ನೆ ಸ್ವಚ್ಛತೆ ಕ್ಲೀನ್ ಮಾಡಂತೇಳಿ ಒಂದು ವರದಿ ಮಾಡಿದಾಗ ವೆಂಕಟಪ್ಪ ನಾಯಕ ಆರೋಗ್ಯ ಅಧಿಕಾರಿ ಅಂತ ವೆಂಕಟಪ್ಪ ನಾಯಕರು ಬಂದು ಇವತ್ತು ಗಮನ ಹರಿಸಿ ಒಳ್ಳೆ ಕೆಲಸ ಮಾಡಿದ್ದಾರೆ ಸಂಘಟನೆ ಅಂತೇಳಿ ಅಪ್ಸೆಟ್ ಮಾಡಿದ್ದಾರೆ. ಆಮೇಲೆ ಸ್ವಚ್ಛತೆಯನ್ನು ಕ್ಲೀನ್ ಮಾಡಿಸಿ ಒಂದು ವಾರ್ನಿಂಗ್ ಮಾಡಿದ್ದಾರೆ ಪ್ರೈವೇಟ್ ಹಾಸ್ಪಿಟ್ಲಿಗೆ, ಖಾಸಗಿ ಆಸ್ಪತ್ರೆಗೆ. ಖುಷಿ ಆಯ್ತು ನಮಗೆ ಇವತ್ತು. ಅಭಿನಂದನೆಗಳು ವೆಂಕಟಪ್ಪ ನಾಯಕ್ ಮತ್ತು ಆರೋಗ್ಯ ಅಧಿಕಾರಿಗೆ ಮತ್ತು ನಮ್ಮ ನ್ಯೂಸ್ 24 ಚಾನಲ್ಗೆ ಧನ್ಯವಾದಗಳು. ಈಗ ನಿನ್ನೆ ತಮ್ಮ ವಾಹಿನಿಯಲ್ಲಿ ಬಂದಿದ್ದಾಗ ಈ ವೈದ್ಯಕೀಯ ತ್ಯಾಜ್ಯ ಬಯೋಮೆಡಿಕಲ್ ವೇಸ್ಟ್ ಅವರು ಆಸ್ಪತ್ರೆ ಪಕ್ಕದಲ್ಲಿ ಓಪನ್ ಸ್ಪೇಸ್ದಲ್ಲಿ ಬಿಸಾಕಿದ್ದಾರೆ. ಅಲ್ಲಿತ್ತು, ಅದು ತಮ್ಮ ವಾಹಿನಿಯಲ್ಲಿ ನೋಡಿದೆ ನಾನು. ಸಮರ್ಥ ಹಾಸ್ಪಿಟಲ್ ಮತ್ತು ಡಾಕ್ಟರ್ ಸತ್ಯನಾರಾಯಣ ಇಬ್ಬರು ಆಸ್ಪತ್ರೆ ಅವ್ರ ಕಡೆಯಿಂದ ಅಲ್ಲಿ ತ್ಯಾಜ್ಯ ವೈದ್ಯಕೀಯ ತ್ಯಾಜ್ಯ ಅವರು ಅಲ್ಲಿ ಪಾಲನೆ ಮಾಡ್ತಾ ಇದ್ದಿಲ್ಲ, ಅಲ್ಲಿ ಬಿಸಾಕ್ತಾ ಇದ್ರು. ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಕಾರ ಆ ಕಲರ್ ಕೋಟೆಡ್ ಬಿನ್ಸ್ದಲ್ಲಿ, ಕಲರ್ ಕೋಟೆಡ್ ಪ್ಲಾಸ್ಟಿಕ್ ಕವರ್ದಲ್ಲಿ ಅದರ ಅನುಗುಣ ಪ್ರಕಾರ ಅದು ಎಲ್ಲ ಕವರ್ ಮಾಡಿ ಪರಿಸರ ಅಸೋಸಿಯೇಟ್ಸ್ ಅಂತ ಯಾದಗಿರಿ ಜಿಲ್ಲೆಯಿಂದ ಒಬ್ಬರು ಈ ವೈದ್ಯಕೀಯ ತ್ಯಾಜ್ಯ ಇವೆಲ್ಲ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇವೆಲ್ಲ ತೊಗೊಂಡು ಹೋಗಲಿಕ್ಕೆ ವಾರದಲ್ಲಿ 3 ದಿವಸ ಬರ್ತಾರೆ ಅವರು. ಸೊ ಆ ಸಮಯದಲ್ಲಿ ಇವರು ಪ್ಲಾಸ್ಟಿಕ್ ಕವರ್ದಲ್ಲಿ ಹಾಕಿ ಕಟ್ಟಿಟ್ಟು ಅದ್ರ ಪ್ರಕಾರ ಅವರು ಜಿಲ್ಲೆಯಿಂದ ಬಂದಂಥ ವ್ಯಾನ್ ಏನಿರುತ್ತೆ ಅದರಲ್ಲಿ ಕೊಡೋದು. ಅದು ಬಿಟ್ಟು ಓಪನ್ ಸ್ಪೇಸ್ ಎಲ್ಲಿ ಕಂಡಿದೆ ಅಲ್ಲಿ ಅವರು ಬಿಸಾಕ್ತಿದ್ದಾರೆ. ಸೊ ತಮ್ಮ ವಾಹಿನಿಯಲ್ಲಿ ಬಂದಿದ್ದ ಕೂಡಲೇ ನಾವು ಅವರಿಗೆ ಮೆಮೊ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ನೋಟಿಸ್ ಇಶ್ಯೂ ನಿನ್ನೆ ಮಾಡಿದ್ದೀವಿ ನಾವು. ಇವತ್ತು ನಾನು ಪ್ರತ್ಯಕ್ಷವಾಗಿ ಹೋಗಿ ವಿಸಿಟ್ ಮಾಡಿ ಬಂದಿದ್ದೀನಿ. ಸೊ ಆ ನೋಟಿಸ್ಗೂ ಇನ್ನೂ ಆನ್ಸರ್ ಕೊಟ್ಟಿಲ್ಲ ಅವರು. ಸೊ ಇವತ್ತು ಆನ್ಸರ್ ಬರ್ದು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದರೆ ಒಂದೇನಿದೆ, ಅವರಿಗೆ ನಿರ್ದಿಷ್ಟವಾಗಿ ಸ್ಟ್ರಿಕ್ಟಾಗಿ ನಾನು ಹೇಳಿ ಬಂದಿದ್ದೀನಿ. ಎಲ್ಲ ಏನು ಐಫ್ಲೂಡ್ಸ್ ಆಗಲಿ, ಸಿರಿಂಜ್ ಆಗಲಿ, ಇಂಜೆಕ್ಷನ್ಸ್ ಆಗಲಿ, ಆಮೇಲೆ ಓಪನ್ ಇವು ಏನು ವಾಯಲ್ಸ್ ಇರ್ತಾವೆ ಅವೆಲ್ಲ ಪ್ರತಿಯೊಂದು ಆ ವೇಸ್ಟ್ ಮ್ಯಾನೇಜ್ಮೆಂಟ್ ಪ್ರಕಾರ, ಆ ಪ್ರೊಸೀಜರ್ ಪ್ರಕಾರ ಏನಿದೆ ಪ್ಲಾಸ್ಟಿಕ್ ಕವರ್ದಲ್ಲಿ ಹಾಕಿ ಇಡ್ಲಿಕ್ಕೆ ಹೇಳಿದ್ದೀನಿ. ಹಾಗೇನಾದರೂ ಮುಂದೆ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅದು ಯಾವ ರೀತಿ ಮಾಡಬೇಕು ಅದರ ಪ್ರಕಾರ ಅವ್ರು ಏನಾದರೂ ನಿರ್ವಹಣೆ ಮಾಡಲಿಲ್ಲ ಅವರು ಆಸ್ಪತ್ರೆಯನ್ನು ನಾವು ಕ್ಲೋಸ್ ಮಾಡಲಾಗುತ್ತದೆ. ಸೊ ಇದು ಒಂದು ನಾವು
ನಿನ್ನೆ ಒಂದು ಅವರಿಗೆ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದೀವಿ, ಇಬ್ಬರಿಗೂ, ಡಾಕ್ಟರ್ ಸತ್ಯನಾರಾಯಣ ಅವರಿಗೆ ಮತ್ತು ಡಾಕ್ಟರ್ ಮುಕುಂದ್ ಅವರಿಗೆ. ಸೊ ಇನ್ಮೇಲೆ ಈ ರೀತಿ ಯಾವುದೇ ರೀತಿ ತಪ್ಪು ಬರಬಾರ್ದು, ಎರಡನೇದು ತಪ್ಪಾಗಬಾರ್ದು. ಎರಡನೇದಾಗಿ ಅಲ್ಲಿ ಪಕ್ಕದಲ್ಲಿ ಒಂದು ಡ್ರೈನೇಜ್ ಇದೆ, ಆ ಡ್ರೈನೇಜ್ ಬಗ್ಗೆ ನಾನು ಕಮಿಷನರ್ ಸಾಹೇಬರಿಗೆ ನಾನು ಕಾರ್ಪೊರೇಷನ್ ಅವರಿಗೆ ಮಾತಾಡಿ ಅದಕ್ಕೆ ಏನು ಪರಿಹಾರ ಇದೆ, ಯಾವ ರೀತಿ ಅದಕ್ಕೆ UGD ಇರೋದು, ಆ UGD ಏನು ಅದಕ್ಕೆ ಕ್ಲೀನಿಂಗ್ ಆಗಲಿ ಯಾವುದೇನು ವ್ಯವಸ್ಥೆ ಮಾಡ್ತಾರೆ ಅವ್ರಿಗೆ ಕಮಿಷನರ್ ಅವರಿಗೆ ನಾನು ಮಾತಾಡ್ತೀನಿ. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಾವು ಇವತ್ತು ಮಕ್ಕಳು ಆಸ್ಪತ್ರೆಯಲ್ಲಿ ಭಾಳ ಹೊಲಸು ಎಂದು ಇತ್ತು. ಆ ಹೊಲಸು ಇದ್ದಾಗ ನಾವು ಹೋಗಿ ವಿಸಿಟ್ ಕೊಟ್ಟು ತಾಲೂಕು ಅಧಿಕಾರಿಗೆ ಮನವಿ ಮಾಡಿದ್ವಿ. ಮನವಿ ಮಾಡಿದ ನಂತರ ಅವರು ಒಂದು ನೋಟಿಸ್ ಕಳಿಸಿದ್ರು. ನೋಟಿಸ್ ಕಳಿಸಿದಾಗ ಅವ್ರು ನೋಟಿಸ್ ಕಳಿಸಿದ ಮೇಲೆ ಸ್ವಚ್ಛ ಮಾಡಿಗಿಸಿ ಈಗ ಕ್ಲೀನ್ ಇಟ್ಟಿದ್ದಾರೆ. ಇದೇ ಪ್ರಕಾರ ಏನನ್ನ ಸ್ವಚ್ಛ ಇರಲಿಲ್ಲ ಅಂದ್ರೆ ಟೋಟಲಿ ಯಾವೇ ಖಾಸಗಿ ದವಾಖಾನೆಗಳಾಗಲಿ ಅವು ಎಲ್ಲಿ ಆದರೂ ಅವು ದವಾಖಾನೆ ಬಗಲಾಗ ಸ್ವಚ್ಛ ಇರಬೇಕು. ಸ್ವಚ್ಛ ಇರಲಾರ್ದಲ್ಲಿ ಆದರೆ ನಾವು ಮುತ್ತಿಗೆ ಹಾಕಿ ಸ್ಟ್ರೈಕ್ ಮಾಡೋಂಥ ವ್ಯವಸ್ಥೆ ಮಾಡ್ತೀವಿ. ತಾಲೂಕು ಅಧಿಕಾರಿ ಆರೋಗ್ಯ ರಾಜ ವೆಂಕಟಪ್ಪ ನಾಯ್ಕ ಡಾಕ್ಟರ್ ಸಾಹೇಬರಿಗೆ ಧನ್ಯವಾದಗಳು. ಅವರು ವಿಸಿಟ್ ಕೊಟ್ಟದಕ್ಕೆ ನಮ್ಮ ಕರ್ನಾಟಕ ಸೇನೆ ವತಿಯಿಂದ ನಾವು ಇದು ಮಾಡಿ ವಿಸಿಟ್ ಕೊಟ್ಟು ಅವರಿಗೆ ವಾರ್ನಿಂಗ್ ಮಾಡಿದ್ದಕ್ಕೆ ಅವರಿಗೆ ಧನ್ಯವಾದವನ್ನು ಹೇಳ್ತೀವಿ. ನಮ್ಮ ಕರ್ನಾಟಕ ಸೇನೆ ಮತ್ತು 24 ನ್ಯೂಸ್ ಚಾನಲ್ ವತಿಯಿಂದ ಮಕ್ಕಳ ಆಸ್ಪತ್ರೆಗೆ ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಚರಂಡಿ ನೀರು, ಅಲ್ಲಿರ್ತಕ್ಕಂಥ ಇಂಜೆಕ್ಷನ್ ಅವೆಲ್ಲ ಗಲೀಜಾಗಿರೋದ್ರಿಂದ ನಾವು ಸಂಘಟನೆ 24 ನ್ಯೂಸ್ಲಿಂದ ಹಾಜರು ಕೊಟ್ಟ ಮೇಲೆ ತಾಲೂಕು ಅಧಿಕಾರಿಗಳು ಡಾಕ್ಟರ್ ವೆಂಕಟಪ್ಪ ನಾಯ್ಕ ಸಾಹೇಬ್ರಿಗೆ ಗಮನಕ್ಕೆ ತಂದ ಮೇಲೆ ಅವರು ಕೂಡ ಮಕ್ಕಳ ಆಸ್ಪತ್ರೆಗೆ ಒಂದು ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಖುದ್ದಾಗಿ ಭೇಟಿಯಾಗಿ ಅಲ್ಲಿ ಪರಿಶೀಲನೆ ಮಾಡಿ ಅವರಿಗೆ ಎಚ್ಚೆತ್ತುಕೊಳ್ಳುವಂಥ ರೀತಿಯಲ್ಲಿದ್ದನ್ನು ಅವರು ತಿಳಿಸಿ ಹೇಳಿದ್ದಾರೆ. ಈ ಟೈಪ್ ಗಲೀಜು ಇರಬಾರ್ದು ಅನ್ನೋ ಲೆಕ್ಕಕ್ಕೆ ಅದು ಮುಂದೆ ಬರತಂಥ ದಿನಗಳ ಮಾನದಲ್ಲಿ ಅದು ಏನು ಗಲೀಜು ಇರ್ತಕ್ಕಂಥದ್ದು ಎಲ್ಲ ಸ್ವಚ್ಛತೆಯಿಂದ ನಡೆಸ್ಕೊಂಡು ಹೋದ್ರೆ ಸರಿ. ನಡೆಸ್ಕೊಂಡು ಹೋಗಲಿಲ್ಲ, ತಾಲೂಕು ಅಧಿಕಾರಿಗಳಿಗೆ ಮಾತಿಗೂ ಬೆಲೆ ಕೊಡಲಿಲ್ಲಪ್ಪ ಅಂತಂದ್ರೆ ನಾವು ಡಿಸ್ಟಿಕ್ ಲೆವೆಲ್ ಹೋಗಿ ಅವ್ರ ಮೇಲೆ ಸೂಕ್ತವಾದ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಅವ್ರ ಲೈಸೆನ್ಸ್ ರದ್ದುಗೊಳಿಸಬೇಕಂತ ನಮ್ಮ ಕರ್ನಾಟಕ ಸೇನೆ ಸಂಘಟನೆಯಿಂದ ಲೆಟ್ರ್ ಕೊಟ್ಟು ಲೈಸೆನ್ಸ್ ರದ್ದುಪಡಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.